ಪಾಂಡವಪುರ ತಾಲೂಕು ಅರಳುಕುಪ್ಪೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ 4 ಹಾಗೂ ರೈತ ಸಂಘ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 7 ಸ್ಥಾನ ಪಡೆಯುವುದರ ಮೂಲಕ ಜಯಗಳಿಸಿರುವುದು ಕಂಡುಬಂದಿದೆ. ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಎಲ್ ಕೆಂಪುಗೌಡ ಅವರು ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ರೈತ ಸಂಘ ಹಾಗೂ ಕಾಂಗ್ರೆಸ್ ಬೆಂಬಲಿತ 7 ಜನ ಅಭ್ಯರ್ಥಿಗಳನ್ನು ಷೇರುದಾರರು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ 1997ರಿಂದ ಸತತವಾಗಿ ಇಲ್ಲಿಯವರೆಗೂ ರೈತ ಸಂಘದವರಿಗೆ ಅಧಿಕಾರವನ್ನು ಕೊಡುತ್ತಾ ಬಂದಿದ್ದಾರೆ. ಇದು ನಮ್ಮ ಷೇರುದಾರರ ದೊಡ್ಡತನ. 1997ರಿಂದ ಈ ಸಹಕಾರ ಸಂಘವನ್ನು ನಾವೇ ನಿಂತು ಚೆನ್ನಾಗಿ ಬೆಳೆಸಿಕೊಂಡು ಬಂದಿದ್ದೇವೆ. ಇಲ್ಲಿಯವರೆಗೂ ಷೇರುದಾರರು ನಮ್ಮ ಕೈಯನ್ನು ಬಿಟ್ಟಿಲ್ಲ. ಈ ಬಾರಿಯೂ 7 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ವಿರೋಧ ಪಕ್ಷದವರು 4 ಜನ ಗೆದ್ದಿದ್ದಾರೆ. ಷೇರುದಾರರು ಒಗ್ಗೂಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ನಾವು ತಲೆಬಾಗಿ ಸ್ವೀಕರಿಸುತ್ತೇವೆ ಎಂದರು. ಏಕೆಂದರೆ ಲಿಕ್ವಿಡಿಟಿ ಬಂದಂಥ ಈ ಸೊಸೈಟಿನ 97ರಲ್ಲಿ ನಾವೇ ನಿಂತು ಇದನ್ನು ಚೆನ್ನಾಗಿ ಬೆಳೆಸಿದ್ದೀವಿ. ಇವತ್ತು ಆ ಅಭಿಮಾನನ ಇಟ್ಟು ನಮ್ಮ ಷೇರುದಾರರು ನಮ್ಮನ್ನು 7 ಜನ ಗೆಲ್ಲಿಸಿದ್ದಾರೆ. ವಿರೋಧ ಪಕ್ಷವಾಗಿ 4 ಜನ ಗೆಲ್ಲಿಸಿದ್ದಾರೆ. ಅದನ್ನು ಷೇರುದಾರರ ಏನು ಒಂದು ತೀರ್ಪಿದೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಮತ್ತೊಮ್ಮೆ ಎಲ್ಲ ಷೇರುದಾರರಿಗೆ ಅಭಿನಂದನೆ. ನಾನು ನಮ್ಮೆಲ್ಲರ ಪರವಾಗಿ ನಮ್ಮ ಕೃಷಿ ಪತ್ತಿನ ಅವತ್ತು ಸಹಕಾರ ಸಂಘ ಇತ್ತು, ವ್ಯವಸಾಯ ಸೇವಾ ಸಹಕಾರ ಸಂಘ ಇತ್ತು. ಅವತ್ತು ಸೂಪರ್ ಸೈಡ್ ಆಗಿತ್ತು 96-95. ಇದೇ ಎಎಲ್ ಕೆಂಪುಗೌಡನ ಮುಂಚೂಣಿಯಲ್ಲಿ ರೈತ ಸಂಘದ ಕಾರ್ಯಕರ್ತರು ರೈತ ಸಂಘದ ಒಗ್ಗಟ್ಟಿಂದ ಗೆದ್ದು ಇಲ್ಲಿವರೆಗೂ ರೈತ ಸಂಘ ಕಾಂಗ್ರೆಸ್ಸು ರೈತ ಸಂಘದಿಂದ ಸೊಸೈಟಿನ ಉನ್ನತ ಸ್ಥಾನಕ್ಕೆ ತಂದು ಅವತ್ತು ಏನೂ ಇರಲಿಲ್ಲ ಸೊಸೈಟಿಲಿ. ಬೇರೆ ತಾವು ಫಂಡೆತ್ತಿ ಇವತ್ತು ಎಎಲ್ ಕೆಂಪುಗೌಡರನ್ನ ನಾವು ಮತದಾರರಾಗಲಿ ರೈತರೇ ಆಗಲಿ ಎಲ್ಲರೂ ನಾವು ತುಂಬ ಹೃದಯದಿಂದ ನಾನು ರೈತ ಸಂಘದ ಏನು ಅಧ್ಯಕ್ಷರಾದ ಮಂಡ್ಯ ಡಿಸ್ಟಿಕ್ ರೈತ ಸಂಘದ ಅಧ್ಯಕ್ಷರಾದ ಎಎಲ್ ಕೆಂಪುಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಬರಬೇಕಾದ್ರೆ ಎಎಲ್ ಕೆಂಪುಗೌಡರು ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಮತದಾರರಿಗೆ ಎಲ್ಲರಿಗೂ ಬ್ಯಾಕ್ಗ್ರೌಂಡ್ ಆಗಿ ಮುಂದೆ ನಮಗೆ ಸಹಕಾರ ಕೊಟ್ಟ ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಅವರಿಗೆ ಚಿರಋಣಿಯಾಗಿ